ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜು ಶ್ರಮಂತ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಡಿ.ಜೆ ಮೈಕ್ ಮಿನಿನ ತರಿಸಿದ್ವಿ. ಅದು ಡಿಸೈನ್ ಇನ್ಫೋ ವೆಬ್ಸೈಟಿಂದ. ಇವತ್ತು ಅನ್ಬಾಕ್ಸ್ ಮಾಡೋಣ, ನೋಡೋಣ ಬನ್ನಿ ಏನೇನು ಕೊಟ್ಟಿದ್ದಾರೆ ಅಂತ. ನಾನು ಇವತ್ತು ಏನಂದರೆ ಟ್ರೈಪಾಡು ಮತ್ತು ಮಿನಿ ಅಂದರೆ ಮೈಕ್ ಮಿನಿ ತರಿಸಿರೋದು. ಫಸ್ಟು ರ್ಯಾಪ್ನೆಲ್ಲ ಓಪನ್ ಮಾಡ್ಕೊಳ್ಳೋಣ. ಇದು ಏನಕ್ಕೆ ಅಂದರೆ ವಾಟರ್ ಪ್ರೂಫಿಂಗ್ಗೆ ಅಂತ ರ್ಯಾಪಿಂಗ್ ಮಾಡಿದ್ದಾರೆ. ಫುಲ್ಲು ತಿಕ್ಕಾಗಿದೆ ಕವರು, ನೀರು ಒಂದು ಸ್ವಲ್ಪನೂ ಹೋಗಲ್ಲ. ಅದಾದಮೇಲೆ ರ್ಯಾಪ್ ಮಾಡಿದ್ಮೇಲೆ ಇದು ಕಾಟನ್ ಬಾಕ್ಸ್ ಇದೆ. ಕಾಟನ್ ಬಾಕ್ಸ್ನ ಕ್ಲೀನಾಗಿ ಓಪನ್ ಮಾಡಿಕೊಂಡು ಕಾಟನ್ ಬಾಕ್ಸ್ ಒಳಗೆ ಫೋಮ್ಸ್ ಕೊಟ್ಟಿದ್ದಾರೆ, ಏನಕ್ಕೆ ಏನೂ ಡ್ಯಾಮೇಜ್ ಆಗಬಾರ್ದು ಪ್ರಾಡಕ್ಟ್ಸ್ಗೆ ಅಂತ. ನೋಡಿ, ಇವಾಗ ಇದು ಮೈಕ್ ಮಿನಿ ಮತ್ತು ಟ್ರೈಪಾಡು ಅಂದರೆ ಇದು ಟ್ರೈಪಾಡ್ ವಿತ್ ಸೆಲ್ಫಿ ಸ್ಟಿಕ್ ಅಂತೀವಿ, ಎರಡು ಕಾಂಬೋ 2 in 1 ಅಂತ. ಇವಾಗ ಫಸ್ಟು ಸೆಲ್ಫಿ ಸ್ಟಿಕ್ ಓಪನ್ ಮಾಡೋದಾ ಬನ್ನಿ. ಸೆಲ್ಫಿ ಸ್ಟಿಕ್ ಅಂದರೆ ಟ್ರೈಪಾಡು ಎರಡೂ ಒಂದೇ ಓಪನ್ ಮಾಡೋಣ. ಫುಲ್ಲು ನೋಡಿ ಎಷ್ಟು ಒಳಗೆ ಏನು ಕೊಟ್ಟಿದ್ದಾರೆ, ಮ್ಯಾನ್ಯುವಲ್ ಏನು ಕೊಟ್ಟಿಲ್ಲ, ಬರೀ ಪ್ರಾಡಕ್ಟ್ ಮಾತ್ರ ಇದೆ. ಒಂದು ಬಂದು ಟ್ರೈಪಾಡು, ಒಂದು ಬಂದು ಕನೆಕ್ಟ್ರು ಅಂದರೆ ಲಾಕ್ ಮಾಡೋಕ್ಕೆ ಅದನ್ನು ಕೊಟ್ಟಿದ್ದಾರೆ. ನೋಡಿ, ಹಿಂಗಿದು ಟ್ರೈಪಾಡ್ಗೆ ಹಿಂಗೆ ಓಪನ್ ಮಾಡ್ಕೊಂಡ್ರೆ ಓಪನ್ ಆಗುತ್ತೆ. ಮತ್ತು ಇದನ್ನು ಎಕ್ಸ್ಟೆನ್ಷನ್ ಮಾಡ್ಕೋಬೋದು ಹೇಳಿದ್ರೆ. ಎಕ್ಸ್ಟೆನ್ಷನ್ ಮಾಡ್ಕೊಂಡ್ಮೇಲೆ ನೋಡಿ, ಇದು ಮೌಂಟ್. ಇದು ಅಂದರೆ ಇದು ನಾನು ಹೊರಗಡೆ ತರಿಸ್ಕೊಂಡಿದ್ದು ಒಂದು 450 rupees ಆಯಿತು ಇದು ಮೌಂಟು. ಓಕೆನಾ. ಈ ಮೌಂಟಿಗೆ ನಾವು ಕ್ಲೀನಾಗಿ ಆರಾಮಾಗಿ ಇದು ಮಾಡಿಕೊಂಡ್ರೆ ಆರಾಮಾಗಿ ವ್ಲಾಗ್ ಮಾಡ್ಬೋದು, ಎಲ್ಲೂ ಬೀಳಲ್ಲ. ಅಂದರೆ ಅದೇ ಬರೀ ಡಿ.ಜೆ ಅನ್ನೋದು ಬರೀ ಕ್ಯಾಮ್ರಾ ಹಿಡ್ಕೊಂಡು ಓಡೋದಾದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ತರಿಸ್ಕೊಂಡಿದ್ದು. ಇದು ನೋಡಿ ಡಿ.ಜೆ ಮೈಕ್ ಮಿನಿ. ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಫುಲ್ಲು ಕ್ಲೀನಾಗಿ ರ್ಯಾಪ್ ಓಪನ್ ಮಾಡ್ಕೊಳ್ಳೋಣ. ರ್ಯಾಪೆಲ್ಲ ಓಪನ್ ಮಾಡಿದ್ಮೇಲೆ ಒಳಗಡೆ ಬಾಕ್ಸ್ ಒಳಗಡೆ ನಮ್ಗೇನು ಕೊಟ್ಟಿದ್ದಾರೆ ಅಂದರೆ ಒಂದು ಮ್ಯಾನ್ಯುವಲ್ಲು, ಒಂದು ಇದು ಕೊಟ್ಟಿದ್ದಾರೆ, ಪೌಚ್ ಕೊಟ್ಟಿದ್ದಾರೆ. ಇವಾಗ ಒಂದು ಪೌಚ್ ಓಪನ್ ಮಾಡೋಣ. ಪೌಚ್ ಓಪನ್ ಮಾಡಿದ್ಮೇಲೆ ಪೌಚ್ ಒಳಗೆ ಏನೇನಿದೆ ಅಂತ ನೋಡೋಣ. ಪೌಚಲ್ಲಿ ನೋಡಿ ಬಂದು ಒಂದು ಏರ್ ನಾಯ್ಸ್ ಕ್ಯಾನ್ಸಲೇಷನ್ಗೆ, ಎನ್ವೈರ್ನ್ಮೆಂಟ್ಗೆ ಇದಕ್ಕೆ ಬಡ್ಸ್ ಕೊಟ್ಟಿದ್ದಾರೆ 4. ಅದ್ರ ಜೊತೆಗೆ ನೆಕ್ಸ್ಟ್ ಏನಿದೆ ಅಂತ ಅಂದರೆ ಒಂದು ಚಾರ್ಜಿಂಗ್ ವೈರು ಮತ್ತು ರಿಸೀವರ್ ಕನೆಕ್ಟ್ರು ಕೊಟ್ಟಿದ್ದಾರೆ. ಚಾರ್ಜಿಂಗ್ ವೈರ್ ಬಂದು C to USB ಕೊಟ್ಟಿದ್ದಾರೆ. ರಿಸೀವರು ಮಾಮೂಲಿ ಆಕ್ಸ್ ಕೇಬಲ್ ಥರ ಇರುತ್ತೆ ಅದು. ಓಕೆನಾ. ಓಪನ್ ಮಾಡೋದ ಕೇಸ್ ವ್ರ್ಯಾಪರ್ ಓಪನ್ ಮಾಡಬೇಕು. ಫಸ್ಟು ಕೇಸ್ ವ್ರ್ಯಾಪರ್ ಓಪನ್ ಮಾಡಿದ ತಕ್ಷಣ ನೋಡಿ, ಕೇಸ್ ವ್ರ್ಯಾಪರ್ಗಿಂತ ಬಟನ್ ಪ್ರೆಸ್ ಮಾಡಿ ಓಪನ್ ಮಾಡೋಕ್ಕಿಂತ ಮುಂಚೆ ಕೇಸ್ ಒಂದು ಸ್ಟಿಕ್ಕರ್ ಇದೆ, ಅದನ್ನು ಓಪನ್ ಮಾಡ್ಕೋಬೇಡಿ. ಅದಾದಮೇಲೆ ನೋಡಿ, ಬಟನ್ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ 2 ಮೈಕ್ ಇದೆ, ಒಂದು ರಿಸೀವರ್ ಇದೆ, ಒಂದು ಇದು ರಿಸೀವರ್ ಅಂತ. ರಿಸೀವರ್ ಕನೆಕ್ಟ್ ಆಗಬೇಕು. ಈ ರಿಸೀವರ್ ಏನಕ್ಕೆ ಅಂದರೆ ರಿಸೀವರ್ನ ನಾವು ನಮಗೆ ಆಕ್ಸ್ ಥರ ಕೇಬಲ್ ಕೊಟ್ಟಿದ್ದಾರಲ್ಲ, ಆಕ್ಸ್ ಥರ ಕೇಬಲ್ ಕೊಟ್ಕೊಂಡು ಅದರ ಕ್ಯಾಮ್ರಾಗೆ ಕನೆಕ್ಟ್ ಮಾಡಿಕೊಂಡು ಈ ರಿಸೀವರ್ನ ಯೂಸ್ ಮಾಡ್ಬೋದು. ಇದು 2 ಮೈಕುಗೆ ಮ್ಯಾಗ್ನೆಟು ಕೊಟ್ಟಿದ್ದಾರೆ, ಸ್ಟ್ರಾಂಗ್ ಇದೆ ಮ್ಯಾಗ್ನೆಟು. ನಾವು ಇದನ್ನು ಏನಾದ್ರು ಕ್ಲಿಪ್ ಮಾಡ್ಕೋಬೇಕು, ಹ್ಯಾಂಗ್ ಮಾಡ್ಕೋಬೇಕು ಅಂದರೆ ಕ್ಲಿಪ್ ಥರ ಯೂಸ್ ಮಾಡ್ಕೋಬೋದು, ಇಲ್ಲ ಮ್ಯಾಗ್ನೆಟ್ ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೋಬೋದು ಶರ್ಟ್ಗೆ. ಅದಾದಮೇಲೆ ನೆಕ್ಸ್ಟು C ಟೈಪು ರಿಸೀವರ್ ಕನೆಕ್ಟ್ರ್ ಕೊಟ್ಟಿದ್ದಾರೆ. ಇದ್ರ ಏನಕ್ಕೆ ಅಂದರೆ ಇದನ್ನು ನಾವು ಫೋನ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಮಾಡ್ಕೋಬೇಕಂದ್ರೆ, ಬಟ್ ಏನಂದರೆ ಬ್ಲೂಟೂತ್ಗೆ ಕನೆಕ್ಟ್ ಮಾಡ್ಕೋಬೋದು. ಅಂದರೆ ಇವಾಗ ಇದು ಆಟೋಮೆಟಿಕ್ಕಾಗಿ ಡೈರೆಕ್ಟಾಗಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಮೊಬೈಲ್ ಬ್ಲೂಟೂತ್ ಕನೆಕ್ಟ್ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನಮಗೆ ರಿಸೀವರ್ ಕನೆಕ್ಟ್ ಮಾಡಿ ರಿಸೀವರಿಂದ ಈ ಟ್ರಾನ್ಸ್ಮಿಟರ್ ಕನೆಕ್ಟ್ ಮಾಡಿ ಯೂಸು ಮಾಡ್ಬೋದು. 2 ಟೈಪ್ ಯೂಸ್ ಮಾಡ್ಬೋದು. ಬ್ಲೂಟೂತ್ ಇದೆ ಮತ್ತು ಇದು ಇದೆ, ಏನಿದೆ ರಿಸೀವರ್ ಮುಖಾಂತರನೂ ಯೂಸ್ ಮಾಡ್ಬೋದು. 2 ವೇ ಥರ ಅಂದರೆ ಎರಡಲ್ಲಿ ಮಾಡಿದೆ. ಇವಾಗ ಆನ್ ಮಾಡ್ಕೋತೀನಿ. ನೋಡಿ, ಆನ್ ಆಯಿತು. ಓಕೆ, ಆನ್ ಆದಮೇಲೆ ಇದನ್ನು ಇಟ್ಕೊಂಡ್ರೆ ನೋಡಿ, ಇದು ಕನೆಕ್ಟ್ ಬಟನ್ ಅಂತಾರೆ. ನೋಡಿ, ಕನೆಕ್ಟ್ ಬಟನು ಗ್ರೀನು ಮತ್ತು ಬ್ಲೂ ಎರಡೂ ಬರ್ತಿದೆ. ಅಂದರೆ ಇಟ್ ಈಸ್ ರೆಡಿ ಫಾರ್ ಕನೆಕ್ಟೆಡ್ ರಿಸೀವರ್ ಆ್ಯಂಡ್ ಬ್ಲೂಟೂತ್, ಮೊಬೈಲ್ ಬ್ಲೂಟೂತ್ ಎರಡೂ ಕನೆಕ್ಟ್ ಆಗುತ್ತೆ ಅಂತ ನೋಡಿದ್ರ. ಅದೇ ಥರ ಎರಡನೇದಕ್ಕೂ ಏನು ಅಂದರೆ ಪೇರಿಂಗ್ ಬಟನ್ ಇದೆಯಲ್ಲ, ಪೇರಿಂಗ್ ಬಟನ್ ಇಟ್ಕೋತೀನಿ. ನೋಡಿ, ಇವಾಗ ಇದರಲ್ಲೂ ಪೇರಿಂಗ್, ಇದು ರಿಸೀವರ್ ಅಲ್ಲ, ರಿಸೀವರ್ಗೆ ಹೇಳ್ದಲ್ಲ, ರಿಸೀವರ್ ಕನೆಕ್ಟ್ ಆಗಬೇಕು. ಇಲ್ಲಿ ನೋಡಿ, ಚಾನಲ್ 1 ಚಾನಲ್ 2 ಅಂತ ಇದೆ. ಚಾನಲ್ 1 ಚಾನಲ್ 2 ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಇವಾಗ ಇದನ್ನು ರಿಸೀವರ್ ಆನ್ ಆಗಿದೆ. ಇವಾಗ ಪೇರಿಂಗ್ ಬಟನ್ ಇದೆ, ಪೇರಿಂಗ್ ಬಟನ್ ಹಿಂಗೆ ಇಟ್ಕೊಡ್ತೀನಿ. ನೋಡಿ, ಪೇರಿಂಗ್ ಬಟನ್ ಆನ್ ಆಗಿಬಿಡ್ತಾಯಿನಿ. ಓಕೆನಾ. ಹಿಂಗೆ ಕನೆಕ್ಟ್ ಮಾಡಿದೆ. ನೋಡಿ, 2 ಪೇರಿಂಗ್ ಆಯಿತು. ಇವಾಗ ನೋಡಿ, ಗ್ರೀನ್ ಬರ್ತಿದೆ ಅಲ್ಲ, ಗ್ರೀನ್ ಇದು ಅಂದರೆ ಟ್ರಾನ್ಸ್ಮಿಟರ್ ಕನೆಕ್ಟ್ ಮಾಡಿರೋದ್ರಿಂದ ಗ್ರೀನ್ ಬರುತ್ತೆ. ಈ ಟ್ರಾನ್ಸ್ಮಿಟರ್ ಮೊಬೈಲ್ ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು ನಾವು ಮೈಕ್ನ, ರಿಸೀವರಿಂದ ಕನೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಅವಾಗ ನೋಡಿ ಇಲ್ಲಿದೆಯಲ್ಲ, ಈ ಸಿಂಬಲ್ಲು ಮತ್ತು ಈ ಸಿಂಬಲ್ಲು C ಟೈಪ್ಗೆ ಇದು ಮ್ಯಾಚ್ ಮಾಡಿ ಹಿಂಗೆ ಹಾಕೋಬೇಕು. ಕ್ಲೀನಾಗಿ 2 ಫಿಂಗರಲ್ಲಿ ಇಟ್ಕೊಂಡು ಹಿಂಗೆ ತಳ್ಳಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಫೋನ್ ತೊಗೊಬೋದು. ನಾನು ಹಿಂಗೆ ಮಾಡ್ತೀನಿ ನೋಡಿ, ಹಿಂಗೆ ಮಾಡೋದನ್ನ ನೋಡಿ. ಇಲ್ಲಿ ನೋಡಿ, ಡಿ.ಜೆ ಮೈ ಇನ್ಸ್ಟಾಲ್ಡ್ ಅಂತ ಬರ್ತಿದೆ. ಓಕೆ ಅಂತ ಹೊಡಿತೀನಿ. ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು.
ಇವಾಗ ನೋಡಿ ಹಿಂಗೆ ಕನೆಕ್ಟ್ ಆದ ತಕ್ಷಣ ರಿಸೀವರ್ ಗೋಡ್ ಫಾರ್ ಸೆಟ್ಟಿಂಗ್ ಅಂತ ಮಾಡ್ತೀನಿ. ಗೋ ಫಾರ್ ಸೆಟ್ಟಿಂಗಲ್ಲಿ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಯಾವ್ಯಾವ ಥರ ನೋಡಿ. ನಾಯ್ಸ್ ಕ್ಯಾನ್ಸಲೇಷನು, ಬೇಸಿಕ್ ಅಂದರೆ ಬೇಸಿಕ್ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ. ಸೇಫ್ಟಿ ಟ್ರ್ಯಾಕು, ಮಾನೋ ಮತ್ತು ಸ್ಟೀರೋ. ಮಾನೋ ಅಂದರೆ ನೀವು ಏನಾರು ಔಟ್ಸೈಡ್ ನಾಯ್ಸ್ ಏನಾರು ಬೇಡ ಅಂತ ಅಂದರೆ ಬರೀ ಬ್ಲಾಗಿಂಗ್ ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಕು ಅಂದರೆ ಮಾನೋ ಅಂತ ಯೂಸ್ ಮಾಡಿ. ಇಲ್ಲಾಂದರೆ ಸ್ಟೀರೋ ಅಂತ ಯೂಸ್ ಮಾಡಿದ್ರೆ ಎನ್ವೈರ್ನ್ಮೆಂಟ್ ವಾಯ್ಸ್ಗೆಲ್ಲ ಸೆಟಪ್ ಆಗುತ್ತೆ. ಸೇಫ್ಟಿ ಟ್ರ್ಯಾಕು, ಲೋ ಕಟ್ಟು ಇದೆಲ್ಲ ಇದೆ, ಇದೆಲ್ಲ ಇದು ಮಾಡ್ಕೊಳ್ಳಿ. ಓಕೆನಾ. ಇದೆಲ್ಲ ನಿಮ್ಗೇನು ಬೇಕಾ ಸೆಟ್ ಮಾಡ್ಕೋಬೋದು. ಇದು ರಿಸೀವರ್ ಮುಖಾಂತರ ಇದು ಕನೆಕ್ಟ್ ಮಾಡೋದು. ಇವಾಗ ಬ್ಲೂಟೂತ್ ಮುಖಾಂತರ ಇವಾಗ ತೆಗೆದುಬಿಡ್ತೀನಿ ಇದನ್ನು. ಇವಾಗ ಬ್ಲೂಟೂತ್ ಮುಖಾಂತರ ಫೋನ್ಗೆ ಹೆಂಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಈ ಟ್ರಾನ್ಸ್ಮಿಟರ್ ಮೀನ್ಸ್ ಇಯರ್ಫೋನ್ ಮೈಕ್ ತೊಗೊಂಡು 1 2 ಪ್ರೆಸ್ ಮಾಡ್ತೀನಿ. 1 2 ಪ್ರೆಸ್ ಮಾಡಿದಾಕ್ಷಣ ಇಲ್ಲಿ ಬ್ಲೂ ಬರ್ತಿದೆ. ಬ್ಲೂ ಮೀನ್ಸ್ ಬ್ಲೂಟೂತ್ ಕನೆಕ್ಟ್ ಆಗಿದೆ ಅಂತ. ಅದನ್ನೇ 1 2 ಪ್ರೆಸ್ ಮಾಡಿದ್ರೆ ಗ್ರೀನ್ ಬರುತ್ತೆ. ಗ್ರೀನ್ ಮೀನ್ಸ್ ರಿಸೀವರ್ ಕನೆಕ್ಟ್ ಆಗೋಕ್ಕೆ. ಓಕೆನಾ. ರಿಸೀವರ್ ಕನೆಕ್ಟ್ ಆಯ್ತು ನೋಡಿ, ಇಲ್ಲಿ ರಿಸೀವರ್ ಕನೆಕ್ಟ್ ಆಯಿತು. ಓಕೆನಾ. ಆ ಥರ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಎರಡಕ್ಕೂ ಆನ್ ಆಗುತ್ತೆ. ಏನಂದರೆ ಪೇರಿಂಗು ನೋಡಿ, ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಬ್ಲೂ ಗ್ರೀನ್ ಏನು ಬರ್ತಿದೆ ಆದರೆ ಇಟ್ ಈಸ್ ರೆಡಿ ಫಾರ್ ಟು ಕನೆಕ್ಟ್ ಫಾರ್ ರಿಸೀವರ್ ಆ್ಯಂಡ್ ಬ್ಲೂಟೂತ್ ಅಂತ. ಓಕೆನಾ. ಇವಾಗ ನಾನೇನು ಮಾಡ್ತೀನಿ, ಬ್ಲೂಟೂತ್ ಕನೆಕ್ಟ್ ಮಾಡ್ತೀನಿ ನೋಡಿ. ಇವಾಗ ಬ್ಲೂಟೂತು ಇದಿದೆ, ಬ್ಲೂಟೂತ್ ಆನ್ ಮಾಡ್ಕೊಳ್ಳಿ ಮೊಬೈಲಲ್ಲಿ. ಫಸ್ಟು ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡಿಕೊಂಡು ನೋಡಿ ಇಲ್ಲಿ ಬರುತ್ತೆ, ಸ್ಕ್ಯಾನಿಂಗ್ ಮಾಡ್ಕೊಳ್ಳಿ. ನೋಡಿ ಬಂತು ಇಲ್ಲಿ DJ ಮೈಕ್ ಮಿನಿ 2 ಅಂತ ಕನೆಕ್ಟ್ ಮಾಡ್ತೀನಿ. ಓಕೆನಾ. ಪೇರ್ ಅಂತ ಕೊಡಿ. ಓಕೆ, ಇದು ಕನೆಕ್ಟ್ ಆಯಿತು. ಕನೆಕ್ಟ್ ಆದ ತಕ್ಷಣ ನಿಮಗೆ ಬ್ಲೂ ಬರುತ್ತೆ. ಅಂದರೆ ಇವಾಗ ರಿಸೀವರ್ ಕನೆಕ್ಟ್ ಆಗಿದಾಗ ಮೊದಲು ಗ್ರೀನ್ ಬರ್ತಿದೆ ನೋಡಿ. ಇಲ್ಲಿ ಒಂದು ಮೈಕು ಬ್ಲೂಟೂತ್ ಕನೆಕ್ಟ್ ಆಗಿದೆ, ಒಂದು ಮೈಕು ರಿಸೀವರ್ ಕನೆಕ್ಟ್ ಆಗಿದೆ ಅಲ್ವಾ. ಲೆಫ್ಟ್ ಹ್ಯಾಂಡಲ್ಲಿರೋದು ರಿಸೀವರ್ ಕನೆಕ್ಟ್ ಆಗಿದೆ. ಇದು ಬ್ಲೂ ಲೈಟ್ ಬರುತ್ತೆ ಅಂದರೆ ಬ್ಲೂಟೂತ್, ಮೊಬೈಲ್ ಬ್ಲೂಟೂತ್ ಕನೆಕ್ಟ್ ಆಗಿದೆ, ಬ್ಲೂಟೂತ್ ಡಿವೈಸ್ಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ. ಇವಾಗ ನಾವೇನು ಮಾಡ್ತೀನಿ ಅಂದರೆ ಇವಾಗ ರೆಕಾರ್ಡ್ ಮಾಡ್ತೀನಿ. ಇದಾಯಿತು. ಇದೆಲ್ಲ ಕ್ಯಾನ್ಸಲೇಷನು ಮತ್ತು ಮಾಮೂಲಿ ಕನೆಕ್ಟಿಂಗ್ 2 ಟೈಪ್ ಇದೆ. ಒಂದು ರಿಸೀವರ್ ಮುಖಾಂತರ ಕನೆಕ್ಟ್ ಮಾಡ್ಕೋಬೋದು, ಒಂದು ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೋಬೋದು. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡೋದು ಹೆಂಗೆ ಅಂದರೆ ಈ ಪವರ್ ಬಟನ್ ಇದೆಯಲ್ಲ, ಪವರ್ ಬಟನ್ ಆನ್ ಮಾಡಿದ್ರೆ ಸಾಕು. ಇಲ್ಲೊಂದು ಯೆಲ್ಲೋ ಕಲರ್ ಲೈಟ್ ಬರುತ್ತೆ. ಯೆಲ್ಲೋ ಕಲರ್ ಲೈಟ್ ಬಂತು ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಕ್ಟಿವ್ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಇಲ್ಲೂ ಆನ್ ಮಾಡ್ತೀನಿ ನೋಡಿ ಎರಡು ನಾಯ್ಸ್ ಕ್ಯಾನ್ಸಲೇಷನ್. ಒಂದು ಸತಿ ಪ್ರೆಸ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆ್ಯಕ್ಟಿವೇಟು, ಒಂದು ಸತಿ ಪವರ್ ಬಟನ್ನ ಪ್ರೆಸ್ ಮಾಡಬೇಕು, ಒಂದು ಸತಿ ಮಾಡಿದ್ರೆ ಆಫ್ ಆಗುತ್ತೆ ನಾಯ್ಸ್ ಕ್ಯಾನ್ಸಲೇಷನು. ಓಕೆನಾ. ಇಷ್ಟೇ. 2 ಕನೆಕ್ಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ನೋಡಿ. ಆಯಿತಾ. ನಾವು ಲಾಂಗ್ ಪ್ರೆಸ್ ಮಾಡಿದ್ರೆ ಎರಡಕ್ಕೂ ಅಂದರೆ ಇಟ್ ಈಸ್ ರೆಡಿ ಫಾರ್ ಬ್ಲೂಟೂತ್ ಆ್ಯಂಡ್ ರಿಸೀವರ್. 2 ಟೈಪ್ ಪ್ರೆಸ್ ಮಾಡಿದ್ರೆ ಇಟ್ ಈಸ್ ರೆಡಿ ಫಾರ್ ಬ್ಲೂಟೂತ್, 2 ಟೈಮ್ ಪ್ರೆಸ್ ಮಾಡಿದ್ರೆ ಇಟ್ ಈಸ್ ರೆಡಿ ಫಾರ್ ರಿಸೀವರ್. ಓಕೆನಾ. ಇದೆರಡು ಕಾನ್ಫಿಗರೇಷನ್ ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟು ಇವಾಗ ಫೋನಿಗೆ ಕನೆಕ್ಟ್ ಮಾಡೋದು ಹೆಂಗೆ ಅಂತ ಗೊತ್ತಾಯಿತು. ಫೋನ್ ಕನೆಕ್ಟ್ ಆದಮೇಲೆ ನೀವು ರೆಕಾರ್ಡ್ ಮಾಡ್ಕೊಂಡು ಬರುತ್ತೆ. ಮಾಮೂಲಿ ಇಲ್ಲಿ ನೋಡಿ, ಇದು ಕನೆಕ್ಟ್ ಆಗಿದೆ ಅಂತ ಬರ್ತಿದೆ, 90% ಅಂತ ತೋರಿಸ್ತಿದೆ. ಆಯಿತಾ. ಬ್ಲೂಟೂತ್ ಕನೆಕ್ಟ್ ಮಾಡಿದ್ಮೇಲೆ ಈ DJ ಮೈಕ್ ಮಿನಿಗೆ ಹೋದರೆ, ಮೆಮೊಗೆ ಹೋದರೆ, ಇವಾಗ ನಿಮಗೆ ಇಲ್ಲಿ ಓಪನ್ ಮಾಡಿದ ತಕ್ಷಣ ಇದು ಬರುತ್ತೆ. ಸರ್ಚಿಂಗ್ ಆಗ್ತಿದೆ. 2 ಸರ್ಚಿಂಗ್ ಆಯಿತು. ನಾನು ಕನೆಕ್ಟು ಮೈಕ್ ಅಂತ ಕೊಡ್ತೀನಿ. ಓಕೆನಾ. ಮೈಕ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಮೈಕ್ ಕನೆಕ್ಟ್ ಆಯಿತು. ಅದ್ರ ಸೆಟ್ಟಿಂಗ್ಸ್ ಬರುತ್ತೆ ನೋಡಿ. ಇಲ್ಲೂ ಆಟೋ ಆಫ್ ಮಾಡ್ಕೋಬೋದು, ಪವರ್ ಬಟನ್ ಆಫ್ ಫಾರ್ ನಾಯ್ಸ್ ಕ್ಯಾನ್ಸಲೇಷನ್, ಸ್ಮಾಲ್ ಸೆಟ್ಟಿಂಗ್ಸು, ಪ್ರೋ ಸೆಟ್ಟಿಂಗ್ಸ್ ಇಲ್ಲ. ಸ್ಮಾಲ್ ಅಂದರೆ ಪ್ರೋ ಸೆಟ್ಟಿಂಗ್ಸ್ ಅಂತ ಅಂದರೆ ನೀವು ಟ್ರಾನ್ಸ್ಮಿಟರ್ ಕನೆಕ್ಟ್ ಮಾಡಿದಾಗ ಬರ್ತಿತ್ತಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಅಂತೆ, ಸ್ಟ್ರಾಂಗು, ಬೇಸಿಕ್ಕು ಅದೆಲ್ಲ ಬರೋಲ್ಲ. ಸೊ ಆಯಿತಾ. ಓಕೆನಾ. ಇದು ಆಯಿತು. ಇದು ಮೈಕ್ ಕನೆಕ್ಟ್ ಮಾಡೋದು ಆಯಿತು. ಮೊಬೈಲ್ ಹೆಂಗೆ ಕನೆಕ್ಟ್ ಮಾಡೋದು ಅಂತ ಆಯಿತು. ಫಸ್ಟ್ ಇದಾಯಿತಾ. ನೆಕ್ಸ್ಟು ಇವಾಗ DJ ಆಸ್ಮೋಗೆ ಹೆಂಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಫಸ್ಟು ಟ್ರಾನ್ಸ್ಮಿಟರ್ ನಮ್ಗೆ ಬೇಡ. ಟ್ರಾನ್ಸ್ಮಿಟರ್ ಮಾಡ್ಬೋದು, ಬಟ್ ಟ್ರಾನ್ಸ್ಮಿಟರ್ ಸೆಟ್ ಆಗೋಲ್ಲ. ಸೊ ಬ್ಲೂಟೂತ್ ಮುಖಾಂತರನೇ ಸೆಟ್ ಮಾಡ್ಕೊಳ್ಳೋಣ. ಓಕೆನಾ. ಟ್ರಾನ್ಸ್ಮಿಟರ್ ಆಫ್ ಮಾಡಿಬಿಟ್ಟೆ. ಅವ್ನಿಗೆ ಕನೆಕ್ಟಿಂಗ್ ಆಗ್ತಿದೆ. ಪ್ರೆಸ್ ಮಾಡ್ಕೊಂಡು ಆಫ್ ಮಾಡ್ತೀನಿ ಟ್ರಾನ್ಸ್ಮಿಟರ್ ಆಫ್ ಆಯಿತು. ಇವಾಗ ನಾನು ಇದನ್ನು DJ ಆಸ್ಮೋ ಆನ್ ಮಾಡೋದು ಹೆಂಗೆ ಅಂದರೆ ಮಾಮೂಲಿ ರೈಟ್ ಕ್ಲಿಕ್ ಮಾಡ್ಕೊಂಡು DJ ಆಸ್ಮೋನ ಆನ್ ಮಾಡ್ತಾಯಿದ್ದೀನಿ ನೋಡಿ. ಆನ್ ಆಯಿತು. DJ ಆಸ್ಮೋ ಆನ್ ಆಯ್ತು ನೋಡಿ. ಇವಾಗ ಆನ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ಫಸ್ಟು ಮೈಕ್ ಅಂತ ಇದೆ. ಹಿಂಗೆ ಮೆನ್ಯೂಸ್ ಹೋದರೆ ಮೈಕ್ ಅಂತ ಇದೆ. ಈ ಮೈಕ್ಗೆ ಫಸ್ಟು ಬ್ಲೂಟೂತ್ ಫಂಕ್ಷನ್ ಆ್ಯಡ್ ಮಾಡಬೇಕು. ಸರಿನಾ. ನಾನು 2 ಮಾಡ್ತೀನಿ, ಬ್ಲೂಟೂತ್ ಮತ್ತು ಇದಕ್ಕೂ ಅಷ್ಟೇ 2 ಬ್ಲಿಂಕ್ ಆಗಿ ಮಾಡ್ತೀನಿ ನೋಡಿ. ಬ್ಲೂಟೂತ್ ಗ್ರೀನ್ 2 ಮ್ಯಾಚ್ ಆಗ್ತಿರಬೇಕು ನೋಡಿ. ಇದು ಬ್ಲೂಟೂತ್ ಗ್ರೀನ್ ಆಗ್ತಿದೆ, ಎಲ್ಲೂ ಬ್ಲೂ ಗ್ರೀನ್ ಆಗ್ತಿದೆ. ಐ ಮೀನ್ಸ್ ಇಟ್ ಈಸ್ ರೆಡಿ ಫಾರ್ ಬೋತ್ ಅಂತ. ಮೈಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಟ್ರಾನ್ಸ್ಮಿಟರ್ 1, ಟ್ರಾನ್ಸ್ಮಿಟರ್ 2 ಅಂತ ಇದೆ ನೋಡಿ. ಟ್ರಾನ್ಸ್ಮಿಟರ್ 1, ಟ್ರಾನ್ಸ್ಮಿಟರ್ 2. ನಾನು ಟ್ರಾನ್ಸ್ಮಿಟರ್ 1 ಇದು ಮಾಡ್ತೀನಿ. ಯಾವ್ದು ಕನೆಕ್ಟ್ ಆಗುತ್ತೆ ನೋಡೋಣ ನೋಡಿ. ಸರ್ಚ್ ಆಗ್ತಿದೆ ಬ್ಲೂಟೂತ್ಗೆ ನೋಡಿ. 1 ಕನೆಕ್ಟ್ ಆಯಿತು. ಇದು ಕನೆಕ್ಟ್ ಆಯಿತು ನೋಡಿ. ಕನೆಕ್ಟ್ ಆದ ತಕ್ಷಣ ಬ್ಲೂಟೂತ್ ಮೇಲೆ ಬ್ಲೂ ಅಂತ ಬಂತು. ಓಕೆ ಹೊಡಿತೀನಿ. ನೆಕ್ಸ್ಟ್ ಟ್ರಾನ್ಸ್ಮಿಟರ್ 2ಗೂ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದೆ. ಇದು ನೋಡಿ, ಇದನ್ನು ಬ್ಲೂ ಗ್ರೀನ್ ಬರ್ತಿದೆ. ಬ್ಲೂಟೂತ್ ಕನೆಕ್ಟ್ ಆಯಿತು. ಇದುವೇ ಓಕೆ ಅಂತ ಮಾಡ್ತೀನಿ ನೋಡಿ. ಓಕೆ. 2 ಮೈಕು ಕನೆಕ್ಟ್ ಆಗಿದೆ ನೋಡಿ. DJ ಮೈಕ್ 2 ಕನೆಕ್ಟ್ ಆಗಿದೆ. ಇವಾಗ ನಾವು ಇಲ್ಲಿ
ಪ್ರೋ ಸೆಟ್ಟಿಂಗ್ ಮಾಡಬೇಕು, ನಾಯ್ಸ್ ಕ್ಯಾನ್ಸಲೇಷನು ಇದೆಲ್ಲ ಅಂತ ಅಂದರೆ ಇವಾಗ ನಾವೇನು ಮಾಡಬೇಕಂದ್ರೆ ಫಸ್ಟು ಇಲ್ಲಿ ನೋಡಿ ಇಲ್ಲೊಂದು ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಪ್ರೋ ಅಂತ ಹೋಗ್ತೀನಿ, ಪ್ರೋ ಅಂತ ಕ್ಲಿಕ್ ಮಾಡಿದ್ರೆ ಮೈಕ್ ಬರ್ತೀನಿ. ಮೈಕಲ್ಲಿ ನಮಗೆ ನೋಡಿ ಗೈನು ಎಲ್ಲ ಏನು ಬೇಕು ಅದು ಮಾಡ್ಕೋಬೋದು. ಚಾನಲ್ ಬೇಕಾದ್ರೆ ಮಾನೋ ಬೇಕೋ ಸ್ಟೀರೋ ಬೇಕೋ ಮಾಡ್ಕೋಬೋದು, ಆಯಿತಾ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಬಂದು ಮಾನೋ ಮತ್ತು ಸ್ಟೀರೋ ಎರಡು ಬೇಕಾದ್ರೂ ಮಾಡ್ಕೋಬೋದು, ಓಕೆನಾ. L1 L3 L2 L3ಗೆ ಎರಡಕ್ಕೂ ಅದಾಯ್ತಾ. ನೋಡಿ ಇದು ಒಂದು ಮಾನೋ ಸ್ಟೀರೋ ಚಾನಲ್ಲು, ಒಂದು ಗೈನು ಟ್ರಾನ್ಸ್ಮಿಟರ್, ಒಂದು ಗೈನ್ ಎಷ್ಟು ಬೇಕು, ಗೈನ್ 2 ಏನು ಬೇಕು. ನಾನು ಗೈನು 1ಇಂದ -12 11 ಗಂಟೆ ಸೆಟ್ ಮಾಡ್ಕೋಬೋದು, ಓಕೆನಾ. ಇಲ್ಲಿ ನೋಡಿ ಗೈನ್ 12 ಅಂತ ಸೆಟ್ ಮಾಡ್ತೀನಿ, ಚೆನ್ನಾಗಿ ಐ ಬರಬೇಕು ಅಂತ. ನಾಯ್ಸ್ ಕ್ಯಾನ್ಸಲೇಷನ್ ನೋಡಿ, ಇದು ಐ ಇದೆ, ಇದು ಆಫ್ ಇದೆ, ನಾನು ಐ ಅಂತ ಸೆಟ್ ಮಾಡ್ಕೋತೀನಿ. ನೋಡಿ ಐ ಅಂತ ಸೆಟ್ ಮಾಡೋದು ಬಂದು ನಾಯ್ಸ್ ಕ್ಯಾನ್ಸಲೇಷನು, ಇಲ್ಲಾದರೂ ಮಾಡ್ಕೋಬೋದು ನಾಯ್ಸ್ ಕ್ಯಾನ್ಸಲೇಷನು. ಇದು ನೋಡಿ ಇಲ್ಲೂ ನಾಯ್ಸ್ ಕ್ಯಾನ್ಸಲೇಷನ್ ಆಗಿದೆ. ಒಂದು ಸತಿ ಪ್ರೆಸ್ ಮಾಡಿದ್ರೆ ಇದನ್ನು ಆಫ್ ಆಗುತ್ತೆ, ಆಫ್ ಆಯ್ತು ನೋಡಿ. ಪವರ್ ಬಟನ್ ಒಂದು ಸತಿ ಪ್ರೆಸ್ ಮಾಡಿದ್ರೆ ಐ ಆಗುತ್ತೆ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ, ಐ ಲೋ ಅಂತ ಆಗ್ತಿರುತ್ತೆ, ಆಫು ಆನು, ಓಕೆನಾ. ನಾಯ್ಸ್ ಕ್ಯಾನ್ಸಲೇಷನ್ ಆ ಥರ ಇದು ಕನೆಕ್ಟ್ ಮಾಡೋದು ಅಷ್ಟೇ, ಇನ್ನು ಮಾತಾಡೋದು ಅಷ್ಟೇ, ಇಷ್ಟೇ ಸಿಂಪಲ್ಲು DJ ಮೈಕ್ ಮ್ಯಾನು. ಓಕೆ ಫ್ರೆಂಡ್ಸ್, ಮೈಕ್ನ ಯೂಸ್ ಮಾಡೋದು ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಸೋ ಮಚ್. ಬಾಯ್.